ಕವೊಪ್ಪಲ್ ಸಂತತ ಹೊರಗಣ ಮಾಟಮದೊಪ್ಪಲ್ ಕುಂಬರ ನಿನಿಸಿರ್ಪಂ ಗುಂಡಯ್ಯಂ ತ್ರಯಂಬಕನ ಆಜ್ಞೆಯಂ ಒಳಕೊಂಡಯ್ಯಂ ಆಗಿರುತ್ತ ಒಂದು ದಿವಸಂ ನಡೆತಂದಂ ನಾಗಾಭರಣನ ಆಲಯಕ್ಕೆ ಐತಂದಂ. ಶಿವನಿರ್ದಂ ಹೊಸ ಹೊಸ ಪೂಜೆಗಳಿಂ ಅಭವ ನಿರ್ದಂ ಸಿಂಗರ ದೋಜಗಳಿಂ ಶಿವಪೂಜೆಯ ನಚ್ಚರಿ ಮಿಗೆ ನೋಡುತ್ತೆ ಮನದಳ್ ಕಣ್ಣೊಳ್ ಪೂಜಾಭಾವಂ. ಮಣ್ಣಿನ ಮಡಕೆಯನ್ನು ಮಾಡುವಂತಹ ಕಾಯಕದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾನೆ. ಅವನು ಮಣ್ಣಿನ ಮಡಿಕೆಯನ್ನು ಮಾಡುವ ಕಾಯಕ ಹೇಗಿರುತ್ತೆ ಅಂತ ಹೇಳಿದ್ರೆ, ನಾನಾ ರೀತಿಯ ಭಕ್ತಿಗಳಿಂದ ಕಡಾಯಿಗಳು ಹೇಗೆ ತಯಾರಾಗುತ್ತೋ ಹಾಗೆಯೇ ಏನು ಮಾಡ್ತಾನೆ, ತನ್ನ ಮನಸ್ಸಿನಲ್ಲೂ ಕೂಡ ಶಿವಭಕ್ತಿಯನ್ನು ದೊಡ್ಡದಾಗಿ ತಯಾರು ಮಾಡ್ತಾನೆ. ಶಿವಭಕ್ತರಿಗೆ ಕಾರುಣ್ಯಗಳ ಅಂಬುಗಳಂತೆ ಪಾತ್ರೆಗಳಲ್ಲಿ ನೀರು ತುಂಬುವಂತೆ ಶಿವಭಕ್ತಿಯ ಕಡಾಯಿಯಲ್ಲಿ ಆತ ಕರುಣೆ ಎನ್ನುವಂತಹ ಶಿವನ ಕರುಣೆ ಎನ್ನುವಂಥದ್ದನ್ನು ತುಂಬಿಸಿಕೊಂಡು ಅವನಲ್ಲಿಗೆ ಯಾರೆಲ್ಲ ಭಕ್ತರೆಲ್ಲ ಬರ್ತಾರೋ ಅವರಿಗೇನು ಮಾಡ್ತಾನೆ, ಮಡಕೆಯನ್ನು ಕೊಡ್ತಾ ಇರ್ತಾನೆ. ಹೀಗಿರಬೇಕಾದ್ರೆ ಮಣ್ಣಿನ ಮಡಿಕೆ ಮಾಡುವಂತಹ ಕಾಯಕದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರಲು ಹೊರಗಿನ ಪ್ರಪಂಚಕ್ಕೆ ಸಂತತ ಹೊರಗಣ ಮಾಟಮದೊಪ್ಪಲ್, ಅವನು ಹೊರಗಿನ ಪ್ರಪಂಚಕ್ಕೆ ಸಾಮಾನ್ಯನಾದಂತಹ ಒಬ್ಬ ಕುಂಬಾರನಂತೆ ಕಾಣ್ತಾ ಇದ್ದಂತೆ. ಕುಂಬರ ಗುಂಡಯ್ಯ ಯಾರಿಗೂ ಅವನೊಬ್ಬ ಶಿವಭಕ್ತ, ಶಿವನನ್ನು ಮೆಚ್ಚಿಸುವಂತಹ ಭಕ್ತ, ಅಥವಾ ತುಂಬ ಉತ್ತಮವಾದಂತಹ ರೀತಿಯಲ್ಲಿ ಶಿವನನ್ನು ಆರಾಧನೆ ಮಾಡ್ತಾನೆ ಎನ್ನುವಂಥದ್ದು ಯಾರಿಗೂ ಗೊತ್ತಾಗದಂತೆ ಸಾಮಾನ್ಯ ಒಬ್ಬ ಕುಂಬಾರನಾಗಿ ಕಾಣ್ತಾ ಇದ್ದಂತೆ. ಕುಂಬರ ನಿನಿಸಿರ್ಪಂ ಗುಂಡಯ್ಯ, ಯಾರಿಗೂ ಗೊತ್ತಾಗೋದಿಲ್ಲ ಅವನೊಬ್ಬ ಶಿವಭಕ್ತ ಅಂತ ಹೇಳಿ. ಆದರೆ ಅವನ ಮನದೊಳಗೆ ಶಿವನನ್ನು ಅನನ್ಯವಾದಂತಹ ಭಕ್ತಿಯಿಂದ ಪೂಜಿಸ್ತಾ ಇದ್ದಂತೆ. ಸಾಮಾನ್ಯ ಮಡಿಕೆ ಮಾಡಿಕೊಂಡು ಕುಂಬಾರನಾಗಿರುವಂತಹ ವ್ಯಕ್ತಿ ಈ ರೀತಿಯಲ್ಲಿ ಇಷ್ಟೊಂದು ಇವನ ಹಾಗೆ ಗುಂಡಯ್ಯನ ಹಾಗೆ ಪೂಜಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ತ್ರಯಂಬಕನ ಆಜ್ಞೆಯಂ ಕೊಂಡಯ್ಯಂ. ತ್ರಯಂಬಕ ಅಂತ ಹೇಳಿದ್ರೆ ಶಿವನ ಆಜ್ಞೆ, ಶಿವ. ಅಲ್ಲಿ ತ್ರಯಂಬಕ ಅಂತ ಹೇಳಿ ಶಿವನಿಗೆ ಬೇರೆ ಬೇರೆ ರೀತಿಯಾದಂತಹ ಹೆಸರುಗಳಿಂದ ನಾವು ಶಿವನನ್ನು ಕರಿತೇವೆ. ಹಾಗೆ ತ್ರಯಂಬಕ ಎನ್ನುವಂಥದ್ದು ಶಿವನ ಹೆಸರು. ಈ ಶಿವನ ಆಜ್ಞೆಯನ್ನು ಒಳಕೊಂಡು ಅವನು ಏನು ಹೇಳ್ತಾನೋ ಹಾಗೆ ಮಾಡಿಕೊಂಡು ಸುಖ ಸಂತೋಷದಿಂದ ತನ್ನ ಬಾಳನ್ನು ಸಾಗಿಸ್ತಾ ಇದ್ದಾನಂತೆ. ಅವನಿಗೆ ಏನು ಬೇಜಾರಿಲ್ಲ, ತನಗೆ ಅದಿಲ್ಲ ಇದಿಲ್ಲ ಯಾವುದೂ ಇಲ್ಲ ಅವನ ಮನಸ್ಸಿನಲ್ಲಿ. ಅವನ ಮನಸ್ಸಿನಲ್ಲಿ ಶಿವನಿದ್ದಾನೆ. ಆದ ಕಾರಣ ಅವನಿಗೆ ಬೇಕಾಗಿರುವಂತಹ ಎಲ್ಲವೂ ಅವನಿಗೆ ಸಿಗ್ತಾ ಇದೆ. ಹೀಗಿರಬೇಕಾದ್ರೆ ಒಂದು ದಿವಸ ನಾಗಾಭರಣ ಆಲಯಕ್ಕೆ ಐತಂದಂ. ನಾಗಾಭರಣ, ಶಿವನನ್ನ ತ್ರಯಂಬಕ, ನಾಗಾಭರಣ ಅಂತ ಹೇಳಿ ಬೇರೆ ಬೇರೆ ರೀತಿಯಿಂದ ಕರಿತಾ ಇರ್ತಾರೆ. ನಾಗಾಭರಣ ಅಂತ ಹೇಳಿದ್ರೆ ಹಾವನ್ನೇ ಆಭರಣವನ್ನಾಗಿ ಧರಿಸಿರುವಂತಹ ಶಿವ. ಇವನ ಮಂದಿರಕ್ಕೆ ಹೋಗಿ ಶಿವನಿರ್ದಂ ಹೊಸ ಹೊಸ ಪೂಜೆಗಳಿಂದ ಶಿವನನ್ನ ಏನು ಮಾಡ್ತಾನೆ, ಹೊಸ ಹೊಸತಾದಂತಹ ಪೂಜೆಗಳಿಂದ, ಬೇರೆ ಬೇರೆಯಾದಂತಹ ಪೂಜೆಗಳಿಂದ ದೇವಾಲಯದಲ್ಲಿರುವಂತಹ ಅರ್ಚಕರು ಶಿವನನ್ನ ನಾನಾ ವಿಧಗಳಿಂದ ಪೂಜಿಸ್ತಾ ಇದ್ದಾರಂತೆ. ಈ ಪೂಜಿಸ್ತಾ ಇರುವಂಥದ್ದನ್ನ ಅಭವ ನಿರ್ಧಂ ಸಿಂಗರ ದೋಜಗಳಿಂ, ಅರ್ಚಕರು ಏನು ಮಾಡ್ತಾ ಇದ್ದಾರೆ, ಅಲ್ಲಿರುವಂತಹ ಪೂಜೆ ಮಾಡುವ ಪುರೋಹಿತರು ಏನಿದ್ದಾರೆ ಅವರು ಕ್ರಮಬದ್ಧವಾಗಿ ಸಿಂಗರಿಸಿ ಶಿವನನ್ನು ಬೇರೆ ಬೇರೆ ರೀತಿಯಾದಂತಹ ಪೂಜೆಗಳನ್ನು ಮಾಡಿಕೊಂಡು ಮಾಡ್ತಾ ಇದ್ದಾರಂತೆ. ಇವನೇನು ಮಾಡ್ತಾನೆ, ಅಂತಹ ಪೂಜೆಯನ್ನು ಅಚ್ಚರಿಯಿಂದ ನೋಡ್ತಾನಂತೆ. ಮನದೊಳು ಕಣ್ಣೊಳು ಪೂಜಾಭಾವಂ, ಅವನಿಗೆ ಮನಸ್ಸಿನಲ್ಲಿ ಕಣ್ಣಿನಲ್ಲಿ ಪ್ರತಿಯೊಂದರಲ್ಲೂ ಪೂಜೆ ಏನಾಗಿದೆ, ಏಕಚಿತ್ತ
ಚಿತ್ತನಾಗಿ ದೇವರನ್ನೇ ಕಾಣ್ತಾ, ದೇವರನ್ನೇ ಆರಾಧಿಸ್ತಾ, ದೇವರನ್ನೇ ಪೂಜಿಸ್ತಾ, ಶಿವನನ್ನೇ ಧ್ಯಾನಿಸಿಕೊಂಡು ನೋಡ್ತಾ ಇದ್ದಾನಂತೆ. ಹೀಗೆ ಮನದೊಳ್ ಕಣ್ಣೊಳ್ ಪೂಜಾ ಭಾವಮಂ, ಅವನ ಮನಸ್ಸಿನಲ್ಲಿ, ಕಣ್ಣಿನಲ್ಲಿ, ಅವನ ಸಂಪೂರ್ಣವಾದಂತಹ ದೇಹದಲ್ಲಿ ದೇವರನ್ನ ನೆನಿತಾ, ದೇವರನ್ನ ಧ್ಯಾನಿಸ್ತಾ, ದೇವರನ್ನ ಪೂಜಿಸ್ತಾ ಇದ್ದಾನಂತೆ. ಹೀಗಿರ್ಬೇಕಾದ್ರೆ ನೆನಹಿನಲ್ ಒಪ್ಪುವ ಶಂಕರ ಭಾವಮಂ, ಹೀಗೆ ನೆನಪಿನಲ್ಲಿ ಉಳಿಯುವಂತಹ ಶಂಕರನ, ಶಿವನ ಭಾವವನ್ನ ಹೊಂತಾನಂತೆ. ದೇವರನ್ನ ಕೇವಲ ಪೂಜೆಯನ್ನು, ದೇವಸ್ಥಾನದಲ್ಲಿ ಹೋಗಿದ್ದಾನೆ ಇವನು, ದೇವಸ್ಥಾನಕ್ಕೂ ಹೋಗಿದ್ದಾನೆ. ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಅರ್ಚಕರು ಏನ್ ಮಾಡ್ತಾ ಇದ್ದಾರೆ, ಶಿವನನ್ನ ಪೂಜಿಸ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯಾದಂತಹ ವಿಧಗಳಿಂದ ಶಿವನನ್ನ ಪೂಜಿಸ್ತಾ ಇದ್ದಾರೆ. ಇವನಿಗೇನಾಗತ್ತೆ, ನೆನಪಿನಲ್ಲಿ ಉಳಿಯುವ ಹಾಗೆ ಶಂಕರನ, ಶಿವನ ಭಾವವನ್ನ ಹೊಂತಾನಂತೆ. ಬೇರೆಲ್ಲೂ ಅವನಿಗೆ ಬೇರೆ ಏನೂ ಕಾಣೋದಿಲ್ಲ. ದೇವಸ್ಥಾನಕ್ಕೆ ಹೋದಾಗ ಆ ಶಿವನನ್ನ ಆ ಅರ್ಚಕರು ಬೇರೆ ಬೇರೆ ರೀತಿಯಲ್ಲಿ ಆರಾಧಿಸುವಂಥದ್ದನ್ನ ಮನಸ್ಸು, ಕಣ್ಣುಗಳಲ್ಲಿ ತುಂಬಿಕೊಂಡು ಅವನಿಗೆ ಆ ಒಂದು ಶಿವನ ಚಿತ್ರನ ಬಿಟ್ಟು ಬೇರೆ ಏನೂ ಕಾಣೋದಿಲ್ಲ. ಹಾಗೆ ಅವನೇನ್ ಮಾಡ್ತಾನಂತೆ, ಶಿವನನ್ನು ಕಾಣುವ ಭಾವನೆ ಹೆಚ್ಚಾಗ್ತಾ ಹೋಗುತ್ತೆ. ಇಂತಹ ಶಿವನನ್ನ ನಾನು ಪ್ರತ್ಯಕ್ಷವಾಗಿ ಕಂಡ್ರೆ ಅಂತ ಹೇಳಿ ಏನ್ ಮಾಡ್ತಾನಂತೆ, ಬಿಡದಿರೆ ತನ್ನಯ ಮನೆಗೆ ಐತಂದಂ, ಹಾಗೆ ಬರುತ್ತಾ ಶಿವನನ್ನೇ ಆರಾಧಿಸಿಕೊಂಡು, ಶಿವನನ್ನೇ ಮನಸ್ಸಿನಲ್ಲೇ ಯೋಚನೆ ಮಾಡಿಕೊಂಡು, ಪೂಜಿಸಿಕೊಂಡು ಹಾಗೆ ಬರುತ್ತಾ ಮನೆಗೆ ಬರ್ತಾನಂತೆ. ಕಡು ನಿಷ್ಠೆಯ ಭಾವದಿಂ, ಕಡು ನಿಷ್ಠೆಯ ಬರದಿಂ ಐತಂದ, ಕಡು ನಿಷ್ಠೆ, ಅಷ್ಟೊಂದು ನಿಷ್ಠಾವಂತನಾಗಿ, ಅವನಿಗೆ ಬೇರೇನೂ ಇಲ್ಲ, ದೇವರು ನನಗೆ ಬರ್ತಾನೆ, ನನ್ನ ಎದುರಿಗೆ ದೇವರು ಸಿಗ್ತಾನೆ ಎನ್ನುವಂತಹ ನಿಷ್ಠೆಯಿಂದ ಮನೆಗೆ ಬಂದು ತನ್ನ ಕಾಯಕವನ್ನು ಅಷ್ಟೇ ನಿಷ್ಠೆಯಿಂದ ಮಾಡ್ತಾನಂತೆ. ತನಗೆ ಮಾಡುವಂಥ ಕಾಯಕ ಏನಿದೆ, ಕೆಲಸ ಏನಿದೆ, ತಂದು ಮಡಿಕೆ ಮಾಡುವಂಥದ್ದು, ಆ ಮಡಕೆಯನ್ನು ಮಾಡುವಾಗಲೂ ಕೂಡ ಅಷ್ಟೇ ನಿಷ್ಠೆಯಿಂದ ಅವನು ಆ ಕೆಲಸವನ್ನ ಮಾಡ್ತಾನಂತೆ. ಊಟಂ ನಿದ್ರೆಗೆ ಮನವಿಲ್ಲ ಅಲ್ಲಿ, ಅವನಿಗೆ ಊಟ ಬೇಡ, ನಿದ್ರೆಯೂ ಬೇಡ, ಅವನಿಗೆ ಯಾವುದು ಬೇಕಾಗಿಲ್ಲ. ಅವನಿಗೀಗೇನು ಬೇಕು, ನೋಡಲು ಯಾರನ್ನು ನೋಡ್ಲಿಕ್ಕೂ ನೋಟಂ ನುಡಿಗೆ ಎಡೆಯಿಲ್ಲ ಅಲ್ಲಿ, ಯಾರನ್ನು ನೋಡ್ಲಿಕ್ಕೆ, ಮಾತಾಡ್ಲಿಕ್ಕೆ ಅವನಿಗೆ ಮನಸ್ಸಿಲ್ಲ, ಎಡೆಯಿಲ್ಲ. ಅಂದ್ರೆ ಶಿವನನ್ನು ಭಕ್ತಿಯಿಂದ ಪೂಜಿಸ್ತಾ ಇದ್ದಾನೆ, ಆದ ಕಾರಣ ಅವನಿಗೆ ಬೇರೇನೂ ಬೇಕಾಗಿಲ್ಲ. ಈ ಪ್ರಪಂಚದ ಸುಖಗಳು, ಪ್ರಪಂಚದಲ್ಲಿರುವಂತಹ ಜನಗಳು ಅಥವಾ ಸುಖ ಭೋಗಗಳು ಅಂತ ನಾವು ಯಾವುದೆಲ್ಲ ಕರಿತೇವೋ ಅದು ಯಾವುದೂ ಬೇಡ ಅವನಿಗೆ. ಅವನಿಗೆ ಏನು ಬೇಕು, ಶಿವ. ಅದು ಒಂದು ಬಿಟ್ಟರೆ ಬೇರೇನೂ ಗೊತ್ತಿಲ್ಲದವನ ಹಾಗೆ ಹಾಗಿರ್ತಾನೆ. ಬಂದೆಂದಿನ ತೆರದಿ ಮಾಡುತ್ತೀರಿ, ಅವನೇನ್ ಮಾಡ್ತಾನೆ, ಬಂದು ಎಂದಿನ ಹಾಗೆ ಅವನ ಕಾಯಕವನ್ನ ಮಾಡ್ತಾ ಇದ್ದಾನೆ. ಬೇರೆ ಯಾರನ್ನು ನೋಡ್ಲಿಕ್ಕೆ ಮನಸ್ಸಿಲ್ಲ, ಮಾತಾಡ್ಲಿಕ್ಕೆ ಮನಸ್ಸಿಲ್ಲ, ಆದ್ರೆ ಅವನೇನ್ ಮಾಡ್ತಾನೆ, ಬಂದು ಎಂದಿನ ಹಾಗೆ, ಯಾವತ್ತಿನ ಹಾಗೆ, ದಿನಾಲು ಮಾಡುವ ಹಾಗೆ ಅವನ ಕಾಯಕವನ್ನ ನಿಷ್ಠೆಯಿಂದ ಮಾಡ್ತಾ ಇದ್ದಾನೆ. ಸಂದೊಪ್ಪುವ ಘಟಕಾಯಕದಿಂದಿರೆ, ಹೀಗೆ ಬೇರೆ ಬೇರೆ ರೀತಿಯ ಸಲಕರಣೆಗಳನ್ನು ಉಪಯೋಗಿಸುತ್ತಾ, ಮಣ್ಣಿನ ಮಡಕೆಗಳನ್ನು ಮಾಡಲಿಕ್ಕೆ ಅವೆಲ್ಲ ಸಲಕರಣೆಗಳು ಬೇಕು. ಆ ಎಲ್ಲ ಸಲಕರಣೆಗಳನ್ನು ಉಪಯೋಗ ಮಾಡಿಕೊಂಡು ಏನ್ ಮಾಡ್ತಾನಂತೆ, ಮನಸ್ಸಿನಲ್ಲಿ ನೇಮದ ಪೂಜೆಗಳ ಅಳವಡುತ್ತೀರೆ, ಅವನೇನ್ ಮಾಡ್ತಾನೆ, ಮನಸ್ಸಿನಲ್ಲಿಯೇ ನೀತಿ ನಿಯಮದ ಪೂಜೆಗಳಿಂದ ಆರಾಧಿಸುವ ರೀತಿ ಅವನ ಮನಸ್ಸು ಮಾಡ್ತಾ ಇದ್ದಾನೆ. ಮಡಕೆ ಮಾಡಬೇಕಾದ್ರೆ ಹೇಗೆ ಒಂದು ಚೂರು ಚೂರು ಸೇರಿಸಿ ಮಡಕೆಯನ್ನು ನಾವು ಮಾಡಬೇಕಾಗತ್ತೆ. ಒಮ್ಮೆಲೆ ಒಂದಷ್ಟು ದೊಡ್ಡ ಮಣ್ಣಿನ ಮುದ್ದೆಯನ್ನು ತಕೊಂಡು ಒಮ್ಮೆಲೆ ಮಡಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಮಡಿಕೆ ಮಾಡಬೇಕು ಅಂತ ಹೇಳಿದ್ರೆ ಒಂದಷ್ಟು ಸಣ್ಣ ಮುದ್ದೆಯನ್ನು ತಗೊಳ್ಳೋದು, ಅದಕ್ಕೊಂದು ಆಕಾರ ಕೊಡುವಂಥದ್ದು, ವಾಪಸ್ ಅಲ್ಲಿ ಎಲ್ಲಿ ಮಣ್ಣು ಬೇಕಾಗುತ್ತೋ ಅಲ್ಲಿಗೆ ಸ್ವಲ್ಪವೇ ಮಣ್ಣು ತೆಗೆದು ವಾಪಸ್ ತಟ್ಟುವಂಥದ್ದು, ಎಲ್ಲಿ ಹೆಚ್ಚಾಗಿದೆಯೋ ಅಲ್ಲಿಂದ ಸ್ವಲ್ಪ ಮಣ್ಣನ್ನು ತೆಗೆಯುವಂಥದ್ದು, ಅದಕ್ಕೆ ಬೇಕಾಗುವಂತಹ ಆಕಾರವನ್ನು ಕೊಡುವಂಥದ್ದು. ಅದು ತಿರುಗ್ತಾ ತಿರುಗ್ತಾ ಇವರು ಯಾವ ಆಕಾರವನ್ನ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾರೋ ಅದೇ ಆಕಾರವನ್ನ ಕೊಡಬೇಕಾಗತ್ತೆ. ಹಾಗೆ ಮಡಕೆಯನ್ನ ಮಾಡಬೇಕಾದ್ರೆ ಹೇಗೆ ಇವರು ಮಾಡ್ತಾರೋ ಹಾಗೆಯೇ ಶಿವನಲ್ಲಿ ಅವನ ಭಕ್ತಿ ಸೇರ್ತಾ ಹೋಗತ್ತಂತೆ. ಅವನಿಗೀಗ ಏನು ಮಾಡಬೇಕು, ಶಿವನನ್ನ ಮಾಡಬೇಕು, ಅಥವಾ ಶಿವನು ತನ್ನ ಎದುರಿಗೆ ಬರುವ ಹಾಗೆ ಮಾಡಬೇಕು.
ಒಂದು ವಿಷಯ ಏನು ಅಂತ ಹೇಳಿದ್ರೆ ಶಿವನನ್ನ ಮಾಡುವಂಥದ್ದು, ಶಿವನ ತನ್ನ ಎದುರಿಗೆ ಬರುವ ಹಾಗೆ ಮಾಡುವಂಥದ್ದು. ಈಗ ಮಡಕೆ ಮಾಡುವಂಥದ್ದು ಅವನು ಸರಿಯಾದ ರೀತಿಯಲ್ಲಿ ನಿಷ್ಠೆಯಿಂದ ತನ್ನ ಕಾಯಕವನ್ನು ಮಾಡ್ತಾ ಇದ್ದಾನೆ. ಅದರ ಜೊತೆಗೆ ಮನಸ್ಸಿನಲ್ಲಿ ಏನು ಮಾಡ್ತಾ ಇದ್ದಾನೆ, ಶಿವನನ್ನ ತನ್ನೆದುರಿಗೆ ಒಲಿಸಿಕೊಳ್ಳುವ ಹಾಗೆ ಮಾಡುವಂತಹ ಕಾಯಕವನ್ನು ಅವನು ಮಾಡ್ತಾ ಇದ್ದಾನಂತೆ. ಕಾಮಹರನಂ ನಲಿ ನಲಿದಾಡುತ್ತೀರಿ, ಮನ್ಮಥನನ್ನ ಸಂಹಾರ ಮಾಡಿದಂತಹ ಶಿವ ಕಾಮಹರ ಅಂತ ಹೇಳಿ ಕರೆಯುವಂಥದ್ದು. ಶಿವ ಏನು ಮಾಡ್ತಾ ಇದ್ದಾನಂತೆ, ನಲಿ ನಲಿದಾಡ್ತಾ ಇದ್ದಾನಂತೆ. ಅಂದರೆ ಗುಂಡಯ್ಯನ ಮನಸ್ಸಿನಲ್ಲಿ ಶಿವ ನಲಿದಾಡ್ತಾ ಇದ್ದಾನೆ. ಹೊರ ಪ್ರಪಂಚದಲ್ಲಿ ಯಾರಿಗೂ ಕಾಣುವುದಿಲ್ಲ ಶಿವ ಬಂದು ನಲಿತಾ ಇದ್ದಾನೆ ಅಂತ ಹೇಳಿ. ಆದರೆ ಇವನ ಮನಸ್ಸಿನೊಳಗೆ ಏನು ಮಾಡ್ತಾ ಇದ್ದಾನೆ, ಶಿವ ನಲಿದಾಡ್ತಾ ಇದ್ದಾನೆ, ಹೃದಯದಲ್ಲಿ ಕುಣಿದಾಡ್ತಾ ಇದ್ದಾನೆ. ಗುಂಡಯ್ಯನ ಹೃದಯದಲ್ಲಿ ಶಿವ ಕುಣಿತಾ ಇರಬೇಕಾದ್ರೆ ತಟಪಟ ತಂದಣ ದಿಂದಿಮಿ ಕೆನಿಸುವ ತಟಕಂ ದಟ ದಿಕ್ಕಟ ತಟಕೆನಿಸುವ ಮಡಕೆಯ ದನಿ ಯಾವುದು ಸುನಾದಂ. ಅದೇನಾಗತ್ತಂತೆ, ತಟಪಟ ಅಂತ ಹೇಳಿ ತಂದಣ ದಿಂದಿಮಿ ಕೆನಿಸುವ ಪಕ್ಕವಾದ್ಯಗಳನ್ನು ಬಳಸುವಂತಹ ಕ್ರಮ, ತಾಳಕ್ಕೆ ಅವನು ತಕ್ಕ ಹಾಗೆ ತಬಲ, ನಾಗರಿ, ಮದ್ದಳೆಯ ಧ್ವನಿ ವಾದ್ಯಗಳನ್ನು ಬಾರಿಸುವಂತಹ ಒಂದು ಕ್ರಮ ಇದೆ ಅಂತೆ. ಆ ಕ್ರಮದ ಹಾಗೆ ಇವನೇನ್ ಮಾಡ್ತಾ ಇದ್ದಾನೆ, ಮದ್ದಳೆಯ ಧ್ವನಿ ವಾದ್ಯಗಳನ್ನು ಬಾರಿಸುವಂತಹ ಕ್ರಮ, ತಟಕಂ ದಟ ದಿಕ್ಕಟ ತಟ ಕೆನಿಸುವ ಬಾರಿಸ್ತಾ ಇದ್ದಾನೆ. ಆ ರೀತಿಯಲ್ಲಿ ಶಿವ ಕುಣಿತಾ ಇದ್ದಾನೆ ಅವನ ಮನಸ್ಸಿನೊಳಗೆ. ಮಡಕೆಯ ದನಿ ಯಾವುದು ಜದ ಸುನಾದಂ. ಈ ಗುಂಡಯ್ಯನಿಗೆ ಮನೆಗೆ ಬಂದು ಮಡಕೆ ಮಾಡ್ತಾನೆ, ಅದನ್ನು ನಾನಾ ವಿಧವಾಗಿ ಸುಡ್ತಾನೆ, ಅದನ್ನು ಸರಿಯಾಗಿದೆಯಾ ಅಂತ ಹೇಳಿ ಬಾರಿ ನೋಡ್ತಾನೆ. ಅದನ್ನು ನೋಡುವ ಕ್ರಮ ಏನಿದೆಯೋ ಅದೇ ಶಿವನನ್ನ ನಲಿಯುವಂತೆ ಮಾಡ್ತಾ ಇದೆಯಂತೆ. ಇವನು ಮಡಿಕೆ ಮಾಡಿದಾನೆ. ಇವಾಗ ಮಡಿಕೆ ಮಾಡಿದ ನಂತರ ಮಡಿಕೆ ಸರಿಯಾಗಿದೆಯೋ ಇಲ್ವೋ ಅಂತ ಹೇಳಿ ನೋಡಬೇಕು. ಅದು ಬಾರಿಸ್ತಾ ಇದ್ದಾನೆ, ಮಡಕೆಯನ್ನ ಬಾರಿಸಿ ಎಲ್ಲಿಯಾದ್ರೂ ತೂತು ಎಲ್ಲಿಯಾದ್ರೂ ಬಿದ್ದಿದೆಯೋ ಅಂತ ಹೇಳಿ ಬಾರಿಸಿ ನೋಡ್ತಾ ಇದ್ದಾನೆ. ಆ ಬಾರಿಸುವಂತಹ ದನಿ ಏನಿದೆ, ಆ ಬಾರಿಸುವಂತಹ ಶಬ್ದ, ಬಾರಿಸುವ ರೀತಿ ಏನಿದೆ, ಅದು ತಬಲ, ರಾಗರಿ, ಮದ್ದಳೆಯ ಧ್ವನಿಗಳನ್ನು ಬಾರಿಸಿದ ರೀತಿಯಲ್ಲಿ ಕೇಳ್ತಾ ಇದೆಯಂತೆ ಶಿವನಿಗೆ. ಶಿವನು ಆ ಧ್ವನಿಗೆನ್ನ ಕೇಳಿದಾಗ ಶಿವನಿಗೇನಾಗತ್ತೆ, ನಲಿಯುವಂತೆ ಮಾಡ್ತಾ ಇದೆಯಂತೆ. ಇವನು ಬಾರಿಸುವಂತಹ ರೀತಿ, ಶಬ್ದಗಳು ಶಿವಲೋಕದಲ್ಲಿರುವಂತಹ ವಾಲಗದವರು ಬಾರಿಸುವ ರೀತಿಯಲ್ಲಿ ಆ ಶಬ್ದ ಬರ್ತಾ ಇದೆ. ಆ ವಾದ್ಯಗಳನ್ನ ಕೇಳಿದಾಗ ಶಿವನಿಗೆ ನಲಿಯಬೇಕು ಅಂತ ಹೇಳಿ ಆಸೆ ಆಗ್ತಾ ಇದೆಯಂತೆ. ಚರ್ಮವಾದ್ಯಗಳನ್ನ ಬಾರಿಸಿದಾಗ ಉಂಟಾಗುವಂತಹ ಇಂಪಾದ ಧ್ವನಿ ಅಂತೆ ಶಿವನಿಗೇನಾಗತ್ತೆ, ಕೇಳ್ತಾ ಇದೆಯಂತೆ. ಹೀಗೆ ಆ ಮಡಿಕೆಯನ್ನ ಮಾಡ್ತಾ ಅವನೇನ್ ಮಾಡ್ತಾನೆ, ಶಿವನು ಮಡಕೆಯನ್ನ ಬಾರಿಸ್ತಾ ಶಿವನನ್ನ ನಲಿಯುವ ಹಂತಕ್ಕೆ ಅವನು ತಕೊಂಡು ಹೋಗ್ತಾ ಇದ್ದಾನಂತೆ. ಈ ರೀತಿಯಾಗಿ ಅವನೇನ್ ಮಾಡ್ತಾ ಇದ್ದಾನೆ, ಶಿವನನ್ನ ನಲಿಯುವ ಹಾಗೆ ಮಾಡ್ತಾ ಇದ್ದಾನೆ. ಪಕ್ಕವಾದ್ಯಗಳನ್ನು ಬಳಸುವಂತಹ ಕ್ರಮಕ್ಕೆ, ತಾಳಕ್ಕೆ ಸರಿಯಾಗಿ ಅಲ್ಲಿರುವಂತಹ ದೇವಲೋಕದಲ್ಲಿ ಅಥವಾ ತಬಲ, ನಾಗರಿ, ಮದ್ದಳೆ ಧ್ವನಿಗಳು ಯಾವುದೆಲ್ಲ ಇದೆಯೋ ಅದನ್ನು ಮೀರಿದಂತಹ ವಾದ್ಯ ಇದು. ಇವನು ಬಾರಿಸುವಂತಹ ಈ ಮಡಕೆ ಏನಿದೆ ಅದನ್ನು ಮೀರಿಸುವಂತಹ ವಾದ್ಯವಾಗಿದೆ ಅಂತೆ. ಶಿವನಿಗೆ ಆ ರೀತಿಯಾಗಿ ಕೇಳ್ತಾ ಇದೆಯಂತೆ. ಶಿವನಿಗೆ ಇದನ್ನು ಕೇಳಿದಾಗ ತನಗೂ ನಲಿಯಬೇಕು ಎನ್ನುವಂತಹ ಮನಸ್ಸಾಗ್ತಾ ಇದೆಯಂತೆ. ಚರ್ಮವಾದ್ಯಗಳನ್ನು ಬಾರಿಸಿದಾಗ ಉಂಟಾಗುವಂತಹ ಇಂಪಾದ ಧ್ವನಿ ಏನಿದೆ, ಆ ಧ್ವನಿಯ ಹಾಗೆ ಇವನು ಬಾರಿಸುವಂತಹ ಲಯಬದ್ಧವಾಗಿ, ಕ್ರಮಬದ್ಧವಾಗಿ ಇವನೇನ್ ಮಾಡ್ತಾ ಇದ್ದಾನೆ, ಆ ಮಡಕೆಯನ್ನ, ಮಣ್ಣಿನ ಮಡಕೆಯನ್ನ ಬಾರಿಸ್ತಾ ಇದ್ದಾನೆ. ಆ ಮಣ್ಣಿನ ಮಡಕೆಯನ್ನ ಬಾರಿಸ್ತಾ ಇರ್ಬೇಕಾದ್ರೆ ಅವನಿಗೆ ಅಂತೂ ತುಂಬಾನೇ ಖುಷಿಯಾಗಿ ಅವನಿಗೆ ಏನಾಗ್ತಾ ಇದೆ, ಕೇಳ್ತಾ ಇದೆಯಂತೆ.